ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವಾಗಿನ ಸರ್ಕಾರ ಈಗ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಮುಂದೆ ಇಟ್ಟೆ, ನೀವು ಒಂದು ಫುಲ್ಲು ಇಯರ್ದು ನೀವು ಮಾಡಿದ್ರೆ ಇದು 10 ಪಟ್ಟು ಅವ್ರ ಹತ್ರ ಇದೆ. ಇದು ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ರೆ ನೀವು ಯಾವ ಸರ್ಕಾರ ನಡೆಸ್ತಾ ಇದ್ರಿ ಅವಾಗ? ಅಂಕಿಅಂಶ ಇಟ್ಕೊಂಡು ಮಾತಾಡೋದು ಕಲೀರಿ ಜಾಧವ್ ಅವರೇ. ಸುಮ್ಮನೆ ಯಾವನೋ ಡ್ರಾಮಾ ಸೇನೆ ಅಧ್ಯಕ್ಷ ಹೇಳ್ತಾನೆ ಅಂದ್ಬಿಟ್ಟು ನೀವು ಬಂದು ಕೂತ್ಬಿಟ್ರೆ ನಿಮ್ಮ ಮರ್ಯಾದೆ ಏನಾಗುತ್ತೆ? ಫಸ್ಟ್ ಅದನ್ನು ಯೋಚನೆ ಮಾಡಿದ್ದೀರಾ? ಹಾಂ, ಆಮೇಲೆ ಇಷ್ಟೆಲ್ಲ ಕ್ರೈಮ್ಗಳು ಆಗಿದೆ ಅಲ್ಲ, 1013 ಕ್ರೈಮು ಈ ಅವಧಿನಲ್ಲಿ ಆಗಿರೋದು ನಮ್ಮ ಅವರ ಫಸ್ಟ್ 6 ಮಂತ್ಸಲ್ಲಿ. ಅವ್ರದ್ದು 1013 ಏನು ಈಗ ಕ್ರೈಮ್ಗಳಾದಾಗ ಇದು ಅವಾಗ ಮುಸಲ್ಮಾನರು ಹಿಂದೂ ಹೊಡ್ಕೊಂಡಿದ್ರಲ್ಲ, ಅವಾಗೂ ಬೇರೆ ಬೇರೆ ಸಮಾಜದವರು ಜಾತಿದವರಿಗೆ ಜಗಳ ಆಗಿತ್ತಲ್ಲ. ಅವಾಗ ಆ 1000 ಘಟನೆ ನಡೆದಾಗ ಯಾರೂ ರಾಜಕೀಯ ಲೇಪಚ್ಚಿಲ್ಲ. ಅವಾಗ ಮರ್ಡರ್ಗಳಾದಾಗ ಯಾರು ರಾಜಕೀಯ ಜಾತಿ ಲೇಪಚ್ಚಿಲ್ಲ. ಯಾರು ಕೂಡ ಈ ಜಾತಿನ ಒಂದ್ಸತ್ತ ಆ ಜಾತಿ ಒಂದ್ಸತ್ತ ಅಂತ ಯಾರೂ ಹೇಳಿಲ್ಲ. ಎಲ್ಲರೂ ವೈಯಕ್ತಿಕವಾಗಿ ದೋಸ್ತರಿದ್ರು. ಈ ಪ್ರಕರಣದಲ್ಲೂ ಕೂಡ ಅವರಿಬ್ಬರು 7 ವರ್ಷದಿಂದ ಫ್ರೆಂಡ್ಸ್. ಏನೋ ಗಾಡಿ ತಗೊಳ್ಳೋಕ್ಕೆ ಜಗಳ ಆಗಿದೆ, ಅದಾದಮೇಲೆ ಏನೋ ಆಗಿರೋದು ಅಮಾನವೀಯ ಇದೆ, ಅದಾಗಬಾರ್ದು. ಅವ್ರಿಗೆ ರೆಸ್ಕ್ಯೂ ಮಾಡಿದ್ದು ಸರ್ಕಾರನೇ. ಯಾವಾಗ ನಮಗೆ ಒಂದು ಟಿಪ್ ಆಫ್ ಬಂತು ಹಿಂಗೆ ನಡೀತಾ ಇದೆ ಅಂದ್ಬಿಟ್ಟು ನಮ್ಮ ಸಿಬ್ಬಂದಿಗಳೇ ಹೋಗಿ ಅವರಿಗೆ ರೆಸ್ಕ್ಯೂ ಮಾಡಿರೋದು. ನಾನು ಅಂಥದ್ದು ಘಟನೆಗಳಿಗೆ ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ. ಆದರೆ ಇವಾಗ ಯಾಕೆ ಇದು ಜಾತಿ ಬರ್ತಾ ಇದೆ? ಎಲ್ಲಿ ಏನೇ ಘಟನೆ ಆದ್ರೂ ಕೂಡ ಈಗ ಯಾರೋ ಒಬ್ಬರು ಪರಸ್ಪರವಾಗಿ ಪ್ರೀತಿ ಮಾಡಿರ್ತಾರೆ, ಜಾತಿ ನೋಡಿ ಪ್ರೀತಿ ಮಾಡಿರಲ್ಲ. ಅವಾಗೇನೋ ಒಂದು ವೈಯಕ್ತಿಕ ವಿಚಾರಕ್ಕೆ ಜಗಳ ಆಡ್ಬಿಟ್ರೆ ಅದಕ್ಕೆ ಜಾತಿ ತರೋದು BJP-ಯವರು. ಇದು ಹೊಸ ಪದ್ಧತಿ ಪ್ರಾರಂಭ ಆಗಿದೆ. ಅವಾಗ 1000 ಕ್ರೈಮ್ಗಳು ಏನಾಗಿತ್ತು, ಅವಾಗ ಯಾಕೆ ಜಾತಿ ಬಂದಿಲ್ಲ? ಅವಾಗೆಲ್ಲ ಹೋಗಿದ್ರಿ? ಅವಾಗೂ ಹಿಂದೂ ಜನರ ಮೇಲೆ ಅತ್ಯಾಚಾರ ಆಗಿರ್ಬೋದು, ಅಥವಾ ಬೇರೆ ತುಳಿತಕ್ಕೆ ಒಳಗಾಗಿರುವಂಥ ಸಮಾಜ ಮೇಲೆ ಅತ್ಯಾಚಾರ ಆಗಿರ್ಬೋದು, ನಿಮ್ಮ ಕಾಲದಲ್ಲೂ ಅಟ್ರಾಸಿಟಿ ಆಗಿರ್ಬೋದು. ಅವಾಗ ಯಾಕೆ ನ್ಯಾಯ ಕೊಡ್ಸೋಕ್ಕೆ ಬೀದಿಗೆ ಬಿದ್ದಿಲ್ಲಪ್ಪ ನೀವೆಲ್ಲ? ನಿಮ್ಮದೇ ಸರ್ಕಾರ ಇತ್ತಲ್ಲ. ಅವಾಗ ಒಂದು ಕಾನೂನು, ಇವಾಗ ಒಂದು ಕಾನೂನಾ? ಆಮೇಲೆ ಈಗ ನಿಮ್ಗೆಲ್ಲ ಗೊತ್ತಿದೆ, ಸಾರ್ವಜನಿಕ ಜನರಲ್ಲಿ ಭಾಳಷ್ಟು ಜನ ಬಂದು ಭೇಟಿ ಆಗ್ತಾರೆ. ಕೆಲವು ಜನ ನಮ್ಗೆ ಪರಿಚಯ ಇರ್ತಾರೆ, ಕೆಲವು ಜನ ಪರಿಚಯ ಇರೋದಿಲ್ಲ. ಈಗ ಇವಾಗ ಒಂದು ಚುನಾವಣೆ ಮೀಟಿಂಗ್ ಇದೆ, 1000 ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ. ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತೀವಿ. ಫೋಟೋ ತೆಗೆಸ್ಕೊಂಡ ತಕ್ಷಣ ಅವ್ರು ಇವ್ರ ಜೊತೆ ಪರಿಚಯ, ಅವ್ರ ಜೊತೆ ಪರಿಚಯ ಅಂತ. ಈಗ ನಿಮ್ಗೆ ಏನು ನಾವು ಲೈನಪ್ಪಲ್ಲಿ ನಿಲ್ಲಿಸಿದ್ವಾ? ಇದು ಪ್ರಧಾನಮಂತ್ರಿ ಲೈನಪ್ಪಿಗೆ ನಿಲ್ಲಿಸಿದ್ರಲ್ಲ, ಅದು ಯಾರು ಫೈಟರ್ ಸುನಿಲು, ಸ್ಯಾಂಟ್ರೋ ರವಿ ಅಂಥವ BJP-ಯ ಅಧಿಕೃತ ಮೆಂಬರ್ಶಿಪ್ ಇತ್ತ? ಸುಮ್ಮನೆ ಫೋಟೋ ತೆಗೆಸೋದು, ಅವ್ರಿಗೆ ಆಪ್ತರು ಅನ್ನೋದು. ಅವ್ರಿಗೆ ಆಪ್ತರು ಅಂದರೆ ಇವರೇನು ಜೊತೆ ಕೈ ಹಿಡ್ಕೊಂಡು ಇವರು ರೌಡಿ ಶೀಟರಲ್ವಾ? ಇಲ್ಲಿ ನಮ್ಮ BJP MLA-ಗಳು ನೋಡಿ ರೌಡಿ ಶೀಟರ್ ಸಿಕ್ಕಿ ಕೈ ಮುಗಿತಾ ಇರೋದು. MLA ಅವರು ಕೈ ಮುಗಿತಾ ಇದ್ದಾರೆ. ಇದಕ್ಕೇನಂತೀರಿ? BJP ಜೆಂಡಾ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ ಫೋಟೋಗಳಲ್ಲಿ BJP ಜೆಂಡಾ ಇಟ್ಕೊಂಡಿದ್ರೆ ಯಾರೋ ಮನೆಗೆ ಬಂದಿರ್ತಾನೆ, ಸಾರ್ವಜನಿಕ ಎಲ್ಲೋ ಇರ್ತದೆ, ಫೋಟೋ ತಪ್ಕೊಂಡಿರ್ತಾರೆ. ಇದಕ್ಕೇನಪ್ಪ ತಪ್ಕೊಂಡಿದ್ದೀರಲ್ಲ? ಏನು ಸರ್ ತಪ್ಕೊಂಡಿದ್ದಾರೆ? ಇಷ್ಟು ಆತ್ಮೀಯತೆ ಇದು ನಿಮ್ಮ ಮೊನ್ನೆ MP ಎಲೆಕ್ಷನ್ ಟೈಮ್ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ? ಇದು ನಿಮ್ಮ ಕಚೇರಿ ಸರ್, BJP ಕಚೇರಿ. ಯಾರ್ಯಾರಿದ್ದೀರಾ? ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲಿ ನೋಡಿ. ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರ್ದು ಚಾರಿತ್ರವಾದ ಮಾಡೋಕ್ಕೆ ಹೋಗಲ್ಲ. ಈಗ ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲಪ್ಪ, ನಿಮ್ಮ ಫೇಸ್ಬುಕ್ನಲ್ಲಿವೆ ನೋಡಿ. ನೀವು ಮಧ್ಯದಲ್ಲಿದ್ದು ಅವ್ರ ಜೊತೆ ಫೋಟೋ ತೆಗೆಸ್ಕೊತೀರಾ, ಅವ್ರ ಜೊತೆ ಹಾರ ಹಾಕಿಸ್ಕೊತೀರಾ. ಆಯ್ತಪ್ಪ, ಇದೇನು ಮೋದಿಯವ್ರ ಜೊತೆ ಈಸ್ ಎನ್ ಅಫಿಷಿಯಲ್ ರೌಡಿ ಶೀಟರ್. ಇವರಿಗೆಲ್ಲ ಹೆಸರು ಬೇಡ ಕೊಡೋದೇನು 5 ಸ್ಟಾರು 7 ಸ್ಟಾರು 3 ಸ್ಟಾರು ಏನಿದು? ಮೋದಿಯವ್ರ ಜೊತೆ ಇದ್ದಾರಲ್ಲ, ಇದಕ್ಕೇನಂತಾನಪ್ಪ? ಅವನ ಹೆಸರೇನ್ರಿ ಸರ್? ಅವನಲ್ಲಪ್ಪ, ಅವನು ಯಾವ ಫೋಟೋ ತೋರಿಸ್ತಿದ್ನಲ್ಲ, ಆಂದೋಲ ಯಾವ ಸ್ವಾಮಿ ಇಲ್ಲ, ಏನಿಲ್ಲ ಬಿಡಿ ಸರ್. ಆಂದೋಲ ಶ್ರೀ ತೋರಿಸ್ತಾ ಇದ್ನಲ್ಲ, ಇದಕ್ಕೇನಂತಾನೆ? ಇದಕ್ಕೆ ಯಾವಾಗ ಬೀದಿಗೆ ಬಿಡ್ತಾನಂತ? ಮೊನ್ನೆ ಭಾಳ ದೊಡ್ಡದಾಗಿ ಮಾತಾಡಿ ನಾನು ಮಾಧ್ಯಮ ಸ್ನೇಹಿತರ ಹತ್ರ ಇಷ್ಟೇ ಕೇಳ್ತಾ ಇರೋದು, ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ. ನೀವು ಇಂಥ ರೌಡಿ ಶೀಟರ್ಗಳು ಯಾರು ಇವ್ರಿಗೆ ಫೋಟೋದಲ್ಲ, ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ
ಪ್ರೆಸ್ ಮೀಟ್ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ಕೈ ಜೋಡಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ, ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ. 39 ಕೇಸ್ ಇದೆ ರೀ ಅವನ ಮೇಲೆ, 39 ಕೇಸು. ಎಲ್ಲನೂ ಪ್ರಿಯಾಂಕರ್ಗೆ ಹಾಕ್ಸಿದ್ದ, ಎಲ್ಲನೂ ಕಾಂಗ್ರೆಸ್ಸಲ್ಲಿ ಹಾಕ್ಸಿದ್ದ. ನಾವು ಬಂದ ಮೇಲೆ 2 ಕೇಸು ಹಾಕಿರೋದು ಅವನ ಮೇಲೆ. ಒಂದು ಯಾವುದೋ ಒಂದು ಕೋಮಗಲಭೆ ಎಲ್ಲೋ ಯಾದಗಿರಿನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ಕೆ ಅಲ್ಲಿ ಯಾದಗಿರಿದವರು ಹಾಕ್ಸಿರೋದು ಸರ್, ಅಲ್ಲಿಂದವರು. ಇಲ್ಲಿ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಗಲಿ ಗಲಿ ಮೇ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತಾನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ, ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರು 15-16 ಬಜೆಟ್ ಕೊಟ್ಟಿದ್ದಾರೆ, ಅವ್ರು ಡಾಕು ಅಂತ. ನಿಂದೇನಪ್ಪ ಕ್ರೆಡಿಬಿಲಿಟಿ? ನಿನಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಏನು ಪ್ರಜಾಪ್ರಭುತ್ವದಲ್ಲಿ ಮಾತಾಡೋಕೆ ಹಕ್ಕಿದೆ ಅಂದರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ? ಅದ್ರ ಪಕ್ಕ ಯಾರು ನಿಂತಿರೋದು? ನಮ್ಮ MP, ಚಿಂಚೋಳಿ MP ಅವರು. ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿಗೆ ಬೈಬೇಕಾದಾಗ ಇವರು ಬಾಯಿ ಮುಚ್ಕೊಂಡು ನಿಂತಿದ್ರಲ್ಲ MP ಗಳು, ಅವಾಗೇನು ಅನಿಸಿಲ್ವೇನ್ರಿ? ಯಾವಾಗ ನೀವು ಅಲ್ಲಿ ಬೇರೆ ಬೇರೆ ಸ್ಟೇಜ್ ಮೇಲೆ ವೇದಿಕೆಯಲ್ಲಿ ಮೈಕ್ ಸಿಕ್ಕಿದಾಗೆಲ್ಲ ಏನು ಹೇಳ್ತೀರಾ? ನನ್ನ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು, ನನಗೆ ಅವಕಾಶ ಕೊಟ್ಟವರು ಸಿದ್ದರಾಮಯ್ಯನವರು, ನನಗೆ ರಾಜಕೀಯವಾಗಿ ಬೆಳೆಸಿದ್ದೇ ಸಿದ್ದರಾಮಯ್ಯ ಅವರು, ಧರ್ಮಸಿಂಗ್ ಅವರು ಅಂತ ಹೇಳಿದ್ರಿ. ಅವನು ಒಬ್ಬ ಥರ್ಡ್ ರೇಟ್ 30-40 ಕೇಸ್ ಇರೋನು, ಅವನು ಶ್ರೀರಾಮ್ ಸೇನೆ ಅಧ್ಯಕ್ಷ ನಮ್ಮ ಮುಖ್ಯಮಂತ್ರಿಗೆ ಡಾಕು ಅಂತ ಹೇಳ್ತಾನೆ. ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಕಾರಣಭೂತರಾದಂಥ ವ್ಯಕ್ತಿಗೆ ಇರ್ತಾನಂದರೆ ನೀವು ಮೌನವಾಗಿದ್ದೀರಾ? ನಿಮಗೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಏನು ನಾಟಕ ನಡೆಸಿರಿ ಕಲಬುರಗಿನಲ್ಲಿ ಎಲ್ಲರೂ ಸೇರಿ? ಇವರಿಂತ 2-3 ಜನ ಏನು ವಾಟ್ ಈಸ್ ದ ಇದು ಹೇಳಿ? ಇದಕ್ಕೆಲ್ಲದಕ್ಕೂ ಕೂಡ ಕಮ್ಯುನಲ್ ಕಲರ್ ಹೆಂಗೆ ಬರ್ತಾ ಇದೆ ಸರ್? ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಹೌದು, ಒಂದೆರಡು ಕಡೆ ನಮ್ಮ ತಪ್ಪು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಅಧಿಕಾರಿಗಳ ಲೋಪ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೋಲಿಕೆ ಮಾಡೋಣ. ಅವರ ಆಡಳಿತದಲ್ಲಿ ಏನಿತ್ತು, ನಮ್ಮ ಆಡಳಿತದಲ್ಲಿ ಏನಿದ್ದಾರೆ. ಅವ್ರನ್ನಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ರು ಅಧಿಕಾರಿಗಳು, ನಮ್ಮಲ್ಲಿ ಎಷ್ಟು ದಕ್ಷತೆಯಿಂದ ಮಾಡ್ತಾ ಇದ್ದಾರೆ. ಬಾಯಿಗೆ ಬಂದಂಗೆ ತಾಲಿಬಾನ್ ಸರ್ಕಾರನ ಅದು. ಅವನು ಯಾರು ಕೆಲಸ ಇರಲಾರ್ದು ನಿರುದ್ಯೋಗಿ ಸ್ವಾಮೀಜಿಗೆ ಕರೆಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು, ನೀವು ಪಕ್ಕದಲ್ಲಿ ಕೂತ್ಕೊಳೋದು. ಅವರು ಇಲ್ಲಿವರೆಗೂ ಸರ್ ಯಾರು ಒಳ್ಳೆ ಕಾರ್ಯ ಕರೆದಿರೋದೇ ನೋಡಿಲ್ಲ. ನೀವು ನೋಡಿರೇನ್ರಿ? ಇಲ್ಲಿವರೆಗೂ ಅವನ ಶ್ರೀರಾಮ್ ಸೇನೆ ಅಧ್ಯಕ್ಷ ಸ್ವಾಮಿ ಅಂತ, ಸ್ವಯಂ ಘೋಷಿತ ಸ್ವಾಮಿ ಅಂತ ಹೇಳ್ಕೊಂತಾನಲ್ಲ, ಯಾವುದಾದ್ರೂ ಶುಭ ಕಾರ್ಯ ಕರೆದಿದ್ದೀರಾ? ಯಾವುದಾದ್ರೂ ಪ್ರವಚನದಲ್ಲಿ ನೋಡಿದ್ದೀರಾ? ಬರೇ ಎಲ್ಲಿ ಗಲಾಟೆ ಇರುತ್ತೆ, ಪ್ರಚೋದನಕಾರಿ ಭಾಷಣ ಬೇಕು, ಅವಾಗ ಕರಿತೀರ. ಯಾರು ಕೂಡ BJPದವರೇ ಅವನಿಗೆ ಕೊಡೋಕೆ ಕಿಮ್ಮತ್ ಕೊಡಲ್ಲ. ಯಾವ್ದಾದ್ರು ಗೃಹ ಪ್ರವೇಶ ಕರೆದಿದ್ದೀರಾ? ಯಾವುದಾದ್ರೂ ಮದುವೆ ಮಾಡಿಸ್ಬೇಕಾದ್ರೆ ಪ್ರವಚನ ಕೊಡೋಕೆ ಮಾಡಿ ಏನಾದರೂ ಭಾಷಣ ಹೊಡೆಯೋಕೆ ಕರೆದಿದ್ದೀರಾ? ಶುಭ ಕಾರ್ಯಗಳಿಗಿಂತವ್ರು ಬೇಕಾಗಲ್ಲ ಸರ್. ಸಮಾಜದಲ್ಲಿ ಬೆಂಕಿ ಹಚ್ಚಕ್ಕೆ ಮಾತ್ರ ಇಂಥವ್ರು ಬೇಕಾಗಿದೆ. ನಾವು ಸುಮ್ಮನೆ ಯಾಕಿದ್ದೀವಿ ಅಂದರೆ ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ತದೆ ಅಂತ. ಬಟ್ ಯಾಕೋ ನಾಯಿ ಬಾಲ ಡೊಂಕ್ ಅನಿಸುತ್ತೆ. ನನಗೆ ಆಶ್ಚರ್ಯ ಏನಂದರೆ, ಒಂದು ರಾಷ್ಟ್ರೀಯ ಪಕ್ಷದ ಮುಖಂಡರು ಇವ್ರು ಚಮಚಗಳಾಗಿ ಓಡಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೀವು ಅವರು ನಿಮ್ಮ ಜೊತೆ ಓಡಾಡ್ತಾ ಇಲ್ಲ, ನೀವು ಅವ್ರ ಚಮಚ ಆಗಿ ಓಡಾಡ್ತಾ ಇದ್ದೀರಾ. ನಿಮ್ಮ ಪಕ್ಷದ ಗೌರವ, ನಿಮ್ಮ ಗೌರವ, ನಿಮ್ಮ ಸ್ಥಾನಮಾನ, ನಿಮ್ಗೆ ಯಾರು ಜನ ಓಟ್ ಹಾಕಿರ್ತಾರಲ್ಲ ಅಂಥವ್ರದ್ದು ಮರ್ಯಾದೆ ಏನಾಗುತ್ತಪ್ಪ? ಆದ್ದರಿಂದ ಬೊಮ್ಮಾಯಿಯವ್ರ ಹತ್ರ ಹೋಗಿದ್ರು ಇವರು. ಇನ್ನೊಂದು ಲಾಸ್ಟ್ ಹೇಳಿಬಿಡ್ತೀನಿ. ಇದೇ ನಿಮ್ಮ ಶ್ರೀರಾಮ್ ಸೇನೆ ಅಧ್ಯಕ್ಷ ಅವ್ರ ಸರ್ಕಾರ ಆದಾಗ ಬೊಮ್ಮಾಯಿ ಹತ್ರ ಹೋಗಿದ್ರು ಸರ್. ಬೊಮ್ಮಾಯಿ ಹತ್ರ ಹೋಗ್ಬಿಟ್ಟು ಏನಂತಿದ್ರು ಗೊತ್ತಾ? ಪ್ರಿಯಾಂಕ್ ಖರ್ಗೆ ಚಿತಾಪುರ್ನಲ್ಲಿ ಪಾಕಿಸ್ತಾನ್ ನಿರ್ಮಾಣ ಮಾಡ್ತಾ ಇದ್ದಾನೆ, ಪಾಕಿಸ್ತಾನ್ ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದ್ದಾನೆ ಅಂತ ಹೋಗಿ ಕಂಪ್ಲೇಂಟ್ ಮಾಡಿದರು. ಕೌಡೆ ಕಾಸು ಕಿಮ್ಮತ್ ಕೊಟ್ಟಿಲ್ಲ ಬೊಮ್ಮಾಯಿಯವ್ರು. ಅದೇಗ್ರಿ ಸಾಧ್ಯ ಅಂದ್ಬಿಟ್ಟು ಕಳಿಸಿದ್ರು ಅವರಿಗೆ. ನಾನು ಅದಕ್ಕೆ ಡಿಫಮೇಷನ್ ಹಾಕಿದ್ದೆ. ಯಾಕಂದರೆ ಒಬ್ಬ MLAಗೆ ಏನಂತ ಹೇಳ್ತಾ ಇದ್ದಾರೆ, ನಾನು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟೀಸ್ನಲ್ಲಿ ನಾನು ತೊಡಗಿದ್ದೇನೆ, ಸೆಡೇಷನ್ ಚಾರ್ಜಸ್ ನನ್ನ ಮೇಲೆ ಹಾಕಿದ್ದಾರೆ, ಅದಕ್ಕೆ ಹೇಗೆ ಹಾಕಿದ್ದೀರಾ, ಯಾಕೆ ಮಾಡಿದ್ದೀರಾ ಅಂತ ನೀವು ಬಂದು ಸಾಕ್ಷಿ ಕೊಡಿ ಅಂತ ಹೇಳಿದಕ್ಕೆ ಮಗ ಇನ್ನೂ ತನಕ ಬಂದಿಲ್ಲ. ಕೋರ್ಟ್ನಲ್ಲಿದೆ.
ಕೊಡಿ, ಸಾಕ್ಷಿ ಕೊಡಿ. ಹೆಂಗೆ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದೀವಿ ಇಲ್ಲಿ, ಹೆಂಗೆ ನಾವು ಛೋಟಾ ಪಾಕಿಸ್ತಾನ್ ಮಾಡ್ತಾ ಇದ್ದೀವಿ ಚಿತ್ತಾಪುರ್ನಲ್ಲಿ ತೋರಿಸಿ. ಈಗ ನಾನೇ ಮುಖದಮೆ ಹಾಕಿದ್ದೀನಲ್ಲ ನಿಮ್ಮ ಮೇಲೆ, ಯಾಕೆ ಹಿಂಜರಿತಾ ಇದ್ದೀರಾ? ಮಾಡ್ತಾ ಇದ್ರೆ ಕೊಡಬೇಕಲ್ಲ ಅಲ್ಲಿ. ಅದಕ್ಕೆ ನಾನು ಹೇಳ್ದಂಗೆ ಇವರಿಗೆಲ್ಲ ಸ್ವಲ್ಪ ನಾವೇ ಡೀಲಾ ಬಿಟ್ಟು ನಮ್ಮದೇ ತಪ್ಪಾಗಿದೆ. ಇನ್ನು ಮೇಲಿಂದ ಸ್ವಲ್ಪ ಇದೆಲ್ಲನೂ ಕೂಡ ನಾವು ಹಿಂದೆ ಮುಂದೆ ನೋಡಲಾರ್ದೆ ಯಾರೇ ಇದ್ದರೂ ಕ್ರಮ ತಗೋತೀವಿ. ಎಸ್ಪೆಷಲಿ ಇವ್ರದ್ದೆಲ್ಲ ಏನೇನು ಹಳೆಯದು ಇದು ಇದೆ, ನಾವೇನು ಹೊಸದೇನು ಹಾಕೋದು ಬೇಕಾಗಿಲ್ಲ, ಹಳೆಯವೇ ಇದೆ. ಪದೇ ಪದೇ ಸರ್ಕಾರಕ್ಕೆ ಇವರು ಜನರಲ್ಲಿ ತಪ್ಪು ಮಾಹಿತಿ ಕೊಡ್ತಾರೆ. ನೀವು ಸರ್ಕಾರ ಏನಾದರೂ ಲೋಪ ಇದ್ದರೆ ಹೇಳಿ, ಎದ್ದು ನಿಂತು ನೀವು ಪ್ರೆಸ್ ಮೀಟ್ ಕರೀರಿ, ಪ್ರೆಸ್ ಮೀಟ್ ಕರಿಬೇಡಿ ಅಂತ ಹೇಳ್ತಾ ಇಲ್ಲ, ಕರೆದ್ಬಿಟ್ಟು ಹೇಳಿ ಇಲ್ಲಪ್ಪ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಕುಸಿದೋಗಿದೆ, ಇಲ್ಲಿ ಏನೋ ಭ್ರಷ್ಟಾಚಾರ ನಡೆದಿದೆ, ದಾಖಲೆ ಇಲ್ಲಿದೆ, ನೀವು ಪ್ರಿಯಾಂಕರ್ಗೆ ಇದಕ್ಕೆ ತನಿಖೆ ಮಾಡಿಸ್ಬೇಕು, ಇಲ್ಲರೆ ರಾಜೀನಾಮೆ ಕೊಡಿ, ನೋ ಪ್ರಾಬ್ಲಮ್, ಮಾಡೋಣ. ದತ್ತಾಂಶಗಳು ಕೊಡಿ, ಸ್ಟ್ಯಾಟಿಸ್ಟಿಕ್ಸ್ ಕೊಡಿ, ಏನಾದರೂ ನಡೆದಿದ್ರೆ ಹೇಳ್ರಿ. ನಿಮ್ಮ ಬಿಲ್ಡಿಂಗ್ಗಳು ಎಷ್ಟು ವೈಲೇಷನ್ ಆಗಿದೆ ಕಾರ್ಪೊರೇಷನಲ್ಲಿ ನಮ್ಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಕೊಟ್ಬಿಟ್ಟು ಮಾತಾಡ್ರಿ, ನಾವೇನು ಬೇಡ ಅಂತ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಹಕ್ಕಿದೆ. ಸರ್ಕಾರದ ಲೋಪಗಳನ್ನು ಎತ್ತಿಡಿರಿ, ಆದರೆ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ರೆ ಸರ್ಕಾರ ಕೈ ಕಟ್ಕೊಂಡು ಕೂತ್ಕೊಳ್ಳುತ್ತೆ. ನೀವು ಬಾಯಿಗೆ ಬಂದಂಗೆ ವೈಯಕ್ತಿಕವಾಗಿ ಮಾತಾಡೋದು, ಬಾಯಿಗೆ ಬಂದಂಗೆ ಸರ್ಕಾರದ ಬಗ್ಗೆ ಮಾತಾಡೋದು ನಾವು ನೋಡಿಕೊಂಡು ಕೂಡಕ್ಕೆ ಸಾಧ್ಯ ಇಲ್ಲ. ಇದು ಕಿವಿ ಮಾತನ್ನು ಅಂದ್ಕೊಳ್ಳಿ, ವಾರ್ನಿಂಗನ್ನು ಅಂದ್ಕೊಳ್ಳಿ. ನಾವು 8 ತಿಂಗಳಿಂದ ನೋಡ್ತಾನೇ ಇದ್ದೀವಿ. ಈಗ ನಮ್ಮದು ತಾಳ್ಮೆ ಸ್ವಲ್ಪ ಪರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಆ್ಯಸ್ ಅ ಗೌರ್ಮೆಂಟ್ ಒಂದು ಸ್ಪಷ್ಟವಾದಂಥ ಸಂದೇಶ ನಮ್ಮ ಮಾಧ್ಯಮ ಸ್ನೇಹಿತರಿಂದ ಕಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಲಬುರಗಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಕರ್ನಾಟಕದಲ್ಲಿರ್ಬೋದು, ಕಾನೂನನ್ನು ಸುವ್ಯವಸ್ಥೆ ಭಂಗ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಅದು ನಾನಿರ್ಬೋದು, ನಮ್ಮ ಪಕ್ಷದವರಿರ್ಬೋದು, ನನ್ನ ಕುಟುಂಬದವರೇ ಇರ್ಬೋದು, ನನ್ನ ಸಮಾಜದವರೇ ಇರ್ಬೋದು. ದ ಲಾ ಈಸ್ ಅಪ್ಲಿಕೇಬಲ್ ಟು ಎವ್ರಿಬಡಿ. ಅಂಥದ್ದೇನಾದರೂ ಲೋಪಗಳು ಆದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ನಾವು ತಗೋತೀವಿ. ಆದರೆ ಜಾತಿ ಬಣ್ಣ ಕಟ್ಟೋದು, ಯಾವುದೇ ಸಮಾಜಕ್ಕೆ ನೀವು ಪ್ರಚೋದನೆ ಕೊಟ್ಟು ನಿಲ್ಲಿಸೋದು, ಅದನ್ನು ಕೂಡ ನಾವು ಸಹಿಸೋದಿಲ್ಲ. ಸ್ಪಷ್ಟವಾದಂಥ ಸಂದೇಶ ಎಲ್ಲ ಸಮಾಜದವರಿಗೂ ನಾವು ಕಳಿಸ್ತಾ ಇದ್ದೀವಿ, ಮನವಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಇಂಥ ಪ್ರಚೋದನೆಗೆ ಒಳಗಾಗಬೇಡಿ. ಇದು ನಿಮ್ಮ ಸರ್ಕಾರ ಇದೆ. ನಿಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನನ್ನ ಹತ್ರ ಬರ್ಬೋದು, ಶರಣ್ ಪ್ರಕಾಶ್ ಸಾಹೇಬ್ರ ಹತ್ರ ಹೋಗ್ಬೋದು, ಅಲ್ಲಂ ಪ್ರಭು ಅವ್ರ ಹತ್ರ ಹೋಗ್ಬೋದು, ಕಮಕ್ನೂರ್ ಅವ್ರ ಹತ್ರ ಹೋಗ್ಬೋದು. ಸಾಕಷ್ಟು ವಿಧಿವಿಧಾನಗಳು ಇದೆ ತಮ್ಮ ಅಳಿಲನ್ನು ಸರ್ಕಾರಕ್ಕೆ ಹೇಳ್ಕೊಳ್ಳಿಕ್ಕೆ. ಇದು ಆಳುವ ಸರ್ಕಾರ ಅಲ್ಲ, ಆಲಿಸುವ ಸರ್ಕಾರ ಅಂತ ಪದೇ ಪದೇ ನಾವು ಹೇಳ್ತೀವಿ. ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಳೋ ಜಿಮ್ಮೆದಾರಿ ಇವತ್ತು ನೀವು ನಮ್ಮ ಮೇಲೆ ಕೊಟ್ಟಿದ್ದೀರಾ, ನಮ್ಮ ಮೇಲೆ ಭರವಸೆ ಮಾಡಿದ್ದೀರಾ. ಆ ಭರವಸೆಯನ್ನು ಮುರಿಲಾರ್ದಂಗೆ, ಆ ಭರವಸೆನ ಎತ್ತಿಡಿಯುವ ಕೆಲಸವನ್ನು ನಾನು ಮಾಡ್ತೀನಿ ವೈಯಕ್ತಿಕವಾಗಿ, ಮತ್ತು ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.